ಓಕೆ, ಎಕ್ಸ್ಪೆರಿಮೆಂಟ್ ನೋಡಿದ್ರಿ ಅಲ್ವಾ. ಈಗ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂದ್ರೆ ಏನು ಅಂತ ತಿಳಿತು ನಿಮಗೆ, ಮತ್ತೆ ಡೇ ಅಂಡ್ ನೈಟ್ ಹೇಗೆ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಸೊ 12 hours ಡೇ ಮತ್ತೆ 12 hours ನೈಟ್, ಸೊ ವಿಚ್ ಇಸ್ ಈಕ್ವಲ್ಸ್ ಟು 24 hours, ದಟ್ ಇಸ್ 1 ಡೇ. ಓಕೆ, ಕರೆಕ್ಟ್ ಅಲ್ಲ? 1 day is equals to 24 hours. ಓಕೆ, ಅದು ರೊಟೇಷನ್ ಬಗ್ಗೆ ಆಗಿತ್ತು. ಸೊ ಈಗ ನಾವು ರೆವಲ್ಯೂಷನ್ ಅಂದ್ರೆ ಏನು ಅಂತ ನೋಡೋಣ. ವಾಟ್ ಇಸ್ ರೆವಲ್ಯೂಷನ್? Revolution is nothing but movement of the earth around the sun in a fixed path, or it is called as orbit. It's called what? Revolution. One revolution is approximately equal to 365 days anta ide. ಮತ್ತೆ ಇದು ಮೇನ್ಲಿ the uses ಏನು to determine seasons. ಸೀಸನ್ಸ್ ಅಂತ ಗೊತ್ತಲ್ಲ, ಸಮ್ಮರ್, ವಿಂಟರ್, ಆಟಮ್, ಸ್ಪ್ರಿಂಗ್, ಈ ತರ ಸೀಸನ್ಸ್ ನ ಡಿಟರ್ಮೈನ್ ಮಾಡುತ್ತೆ ರೆವಲ್ಯೂಷನ್. ನಾನು ಏನ್ ಹೇಳ್ತದೆ, ಇದು ಸಪೋಸ್ ಸನ್ ಅಂತ ತಿಳ್ಕೊಳ್ಳಿ, and this is the earth. Okay, sun and earth, ಇದೊಂದು ಫಿಕ್ಸ್ಡ್ ಪಾತ್, ಆರ್ಬಿಟ್. ಇದನ್ನ ನಾವು ಆರ್ಬಿಟ್ ಅಂತ ಕರಿತೀವಿ. ಸೊ ನೋಡಿ, ಇದು ಅರ್ತ್, ಇದು ಆಕ್ಸಿಸ್ ಅಲ್ವಾ. ಅರ್ತ್ ಏನ್ ಮಾಡ್ತಾ ಇದೆ, ಸನ್ ಸುತ್ತ ಈ ತರ ಒಂದು ಫಿಕ್ಸ್ಡ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ. ಮೂವ್ಮೆಂಟ್ ಆಫ್ ದಿ ಅರ್ತ್ ಅರೌಂಡ್ ದಿ ಸನ್, ಕರೆಕ್ಟ್ ಅಲ್ವಾ? ಅರೌಂಡ್ ದಿ ಸನ್ in a fixed path. ಕಾಣಿಸ್ತಾ ಇದೆ ಅಲ್ವಾ? This is the fixed path and the earth is taking this path to complete one rotation around the sun. ಇದನ್ನ ನಾವು ರೆವಲ್ಯೂಷನ್ ಅಂತ ಕರಿತೀವಿ. ಓಕೆ, ಅಂಡ್ ಈ ತರ ಒಂದ್ ರೌಂಡ್ ಬರಕ್ಕೆ ಎಷ್ಟು ದಿನ ತಗೊಳ್ತಾ ಇದೆ? ಅಪ್ರಾಕ್ಸಿಮೇಟ್, ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಅಪ್ರಾಕ್ಸಿಮೇಟ್ 365 days. ಆಕ್ಚುಲಿ ಏನಂದ್ರೆ, ಇದು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಬರಕ್ಕೆ our earth takes 365 days and 6 hours. Okay, extra 6 hours ತಗೊಳ್ತಾರೆ. ನಾಟ್ ಎಕ್ಸಾಕ್ಟ್ಲಿ 365 days ಅಲ್ಲ, 365 days 6 hours. ಈ 6 hours ಎಲ್ಲೋಯ್ತಪ್ಪ ಹೇಳ್ತೀನಿ ಏನ್ ಮಾಡಿದ್ರು ಅಂತ. ಅಂಡ್ ಯೂಶಲಿ ಡಿಟರ್ಮೈನ್ಸ್ ಸೀಸನ್ಸ್. ಏನೇನ್ ಸೀಸನ್ಸ್ ಇದೆ ನಮ್ಗೆ? ಸಮ್ಮರ್, ವಿಂಟರ್, ಆಟಮ್, ಸ್ಪ್ರಿಂಗ್. ಈ ಸೀಸನ್ಸ್ ಹೇಗೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರೆವಲ್ಯೂಷನ್ ಅಲ್ವಾ. ಸೊ ಮೋಷನ್ಸ್ ಅಲ್ಲಿ ಎರಡು ತರ, ಒಂದು ರೊಟೇಷನ್, ಇನ್ನೊಂದು ರೆವಲ್ಯೂಷನ್. ರೊಟೇಷನ್ ಅಂದ್ರೆ ಅರ್ತ್ ತನ್ನ ಆಕ್ಸಿಸ್ ಸುತ್ತಾನೆ ತಾನು ಸುತ್ತೋದು. ನೋಡಿ, ಗ್ಲೋಬ್ ಮುಖಾಂತರ ಈ ತರ ಸುತ್ತೋದನ್ನ ನಾವು ಏನಂತ ಕರಿತೀವಿ? ರೊಟೇಷನ್ ಅಂತ ಕರಿತೀವಿ. ಓಕೆ, ಇದು ಯೂಶಲಿ ಡೇ ಅಂಡ್ ನೈಟ್ ಡಿಟರ್ಮೈನ್ ಮಾಡುತ್ತೆ. ಅಂಡ್ 24 hours ಶೆಲ್ಫ್ ಅಂದ್ರೆ 12 hours ಡೇ, 12 hours ನೈಟ್. ಮತ್ತೆ ರೆವಲ್ಯೂಷನ್ ಅಂದ್ರೆ ಮೂವ್ಮೆಂಟ್ ಆಫ್ ದಿ ಅರ್ತ್ ಅರೌಂಡ್ ದ ಸನ್ ಇನ್ ದ ಫಿಕ್ಸ್ ಪಾತ್. ಸಪೋಸ್ ನಾನ್ ಸನ್ ಅಂತ ತಿಳ್ಕೊಳ್ಳಿ, ಅಂಡ್ ದಿಸ್ ಇಸ್ ದಿ ಅರ್ತ್. ಈ ತರ ರೊಟೇಟ್ ಆಗ್ತಾ 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 ಮಾಡ್ತಾ ಮಾಡ್ತಾ ಫುಲ್ ಒಂದು ಕಂಪ್ಲೀಟ್ ರೊಟೇಷನ್ ಬರುತ್ತೆ, ಹಿಂಗೆ ಸುತ್ಕೊಂಡು ನನ್ ಸುತ್ತ. ಓಕೆ, ಇದನ್ನ ನಾವು ರೆವಲ್ಯೂಷನ್ ಅಂತ ಕರಿತೀವಿ. And one revolution is 365 days and 6 hours. It usually determines seasons. Okay, ಈ 6 hours ಎಲ್ಲೋಯ್ತು ಅಂತ ನೋಡೋಣ. 6 hours, 365 days and 6 hours ಅಲ್ವಾ. ಸೊ ಏನಾಗ್ತಾ ಇದೆ ಅಂದ್ರೆ, ಈ 6 hours ನಾವು ಕ್ಯಾಲೆಂಡರ್ಗೆ, 1 year ಕ್ಯಾಲೆಂಡರ್ಗೆ ಆಡ್ ಮಾಡಕ್ ಆಗಲ್ಲ ಅಲ್ವಾ. ಸೊ ಏನ್ ಮಾಡ್ತೀವಿ, ಒನ್ಸ್ ಇನ್ 4 years ಏನಾಗುತ್ತೆ ಅಂದ್ರೆ 6 + 6 + 6 + 6. ಸೊ ಇದು ಫಸ್ಟ್ ಇಯರ್ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತೆ ಫೋರ್ತ್ ಇಯರ್. ಇಷ್ಟು 6 + 6 + 6. ಈ 6 hours ಎಲ್ಲ 1 year ಉಳಿಸ್ಕೊಂಡ್ ಬರ್ತೀವಿ ಫೋರ್ತ್ ಇಯರ್ ತನಕ, which sums up to 24 hours, which is equals to 1 day. ಕರೆಕ್ಟ್ ಅಲ್ವಾ? ಈ 1 day ನ ಏನ್ ಮಾಡ್ತೀವಿ ಅಂದ್ರೆ, once in 4 years, 4 years once ಏನ್ ಮಾಡ್ತೀವಿ, ಈ 1 day ನ ನಾವು ಫೆಬ್ ಮಂತ್ಗೆ ಆಡ್ ಮಾಡ್ಬಿಡ್ತೀವಿ, ಫೆಬ್ರವರಿಗೆ. ಸೊ ನಮ್ಗೆ ಗೊತ್ತು, ಇದನ್ನ ನಾವೇನಂತ ಕರಿತೀವಿ? ಲೀಪ್ ಇಯರ್ ಅಂತ ಕರಿತೀವಿ. ಲೀಪ್ ಇಯರ್ ಇದು ಯಾಕೆ ಬರುತ್ತೆ? ಒನ್ಸ್ ಇನ್ 4 years ಅಲ್ಲಿ ಬರುತ್ತೆ. ಈ ಲೀಪ್ ಇಯರ್ ಫೆಬ್ ಮಂತ್ ನೀವು ಹೋಗಿ ಕ್ಯಾಲೆಂಡರ್ ನೋಡಿ ಬೇಕಾದ್ರೆ, ಫೆಬ್ರವರಿ 29 days ಆಗುತ್ತೆ.
ಯೂಶಲಿ ಫೆಬ್ರವರಿಲಿ 28 ಡೇಸ್, ಬಟ್ ಈ 1 ಡೇನ ನಾವು ಆಡ್ ಮಾಡೋದ್ರಿಂದ ಈ ಫೆಬ್ರವರಿಗೆ ನಮಗೆ 29 ಡೇಸ್ ಬರ್ತಾ ಇದೆ. ಓಕೆ, ಯಾಕಂದ್ರೆ ಈ 6 hours ಒನ್ಸ್ ಇನ್ 4 years ಏನ್ ಮಾಡ್ತೀವಿ, ಫಸ್ಟ್ ಇಯರ್ ಇಂದ ಉಳಿಸ್ಕೊಂಡು ಬಂದಿರ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಅದನ್ನ 4th year ಏನ್ ಮಾಡ್ತೀವಿ, ಎವ್ರಿ 4th year ಒನ್ಸ್ ಆ ಡೇನ ಫೆಬ್ರವರಿಗೆ ಆಡ್ ಮಾಡಿ 29 ಡೇಸ್ ಸಿಗುತ್ತೆ. ಅದನ್ನ ನಾವು ಲೀಪ್ ಇಯರ್ ಕರಿತೀವಿ. ಸಪೋಸ್ ಈಗ ನಮ್ಗೆ ಇವಾಗ ಎಷ್ಟು 2022 ಅಲ್ವಾ? ಓಕೆ, ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ನೀವು ನೋಡ್ಬೋದು 2020 ವಾಸ್ ಅ ಲೀಪ್ ಇಯರ್. ಈಗ ನೆಕ್ಸ್ಟ್ 4 years ಏನೂ ಇರಲ್ಲ. ನೆಕ್ಸ್ಟ್ ಲೀಪ್ ಇಯರ್ ಯಾವಾಗ ಬರೋದು? 2024ಗೆ ಲೀಪ್ ಇಯರ್. ಈ ತರ ಪ್ಲಸ್ ನೆಕ್ಸ್ಟ್ 2028 ಈ ತರ 4 ಕೌಂಟ್ ಆಗಿ ಹೋಗ್ತಾ ಇದೆ. ಓಕೆ, ನೋಡಿ ನೀವು 2022, ಈಗ ನಾವು 22 ಅಲ್ಲಿ ಇದೀವಿ. ಚೆಕ್ ಮಾಡುವಾಗ ಡಿವೈಡ್ ಬೈ 4 ಮಾಡಿ ಹೋಗುತ್ತಾ? 5 ಸಮ್ ಡೆಸಿಮಲ್ ಪಾಯಿಂಟ್ ಬರುತ್ತೆ. ಎಕ್ಸಾಕ್ಟ್ ಆಗಿ ಯಾವ ಇಯರ್ ಹೋಗುತ್ತೆ ಅಲ್ವಾ, ಡಿವಿಸಿಬಲ್ ಇರುತ್ತೆ ಅಲ್ವಾ, ಅದನ್ನ ನಾವು ಲೀಪ್ ಇಯರ್ ಅಂತ ಕರಿತೀವಿ. ಸೊ ಲೀಪ್ ಇಯರ್ ಲೀಪ್ ಇಯರ್ ಅಲ್ಲಿ ಏನ್ ಮಾಡ್ತೀವಿ, ಫೆಬ್ರವರಿಗೆ 1 ಡೇ ಎಕ್ಸ್ಟ್ರಾ ಆಡ್ ಮಾಡ್ತೀವಿ. ಸೊ ಯಾರಾದ್ರೂ ಬರ್ಡೇಸ್ ಈ ತರ 29 ಫೆಬ್ ಬಂದ್ಬಿಟ್ರೆ ಅವ್ರು 4 years ಒನ್ಸ್ ಅಷ್ಟೇ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಆಗೋದು. ಓಕೆ, ಯಾರಾದ್ರೂ ಲೀಪ್ ಇಯರ್ ಅಲ್ಲಿ ಹುಟ್ಟಿದ್ರೆ ಅವರು ಲೀಪ್ ಇಯರ್ ಅದು 29 ಹುಟ್ಟಿದ್ರೆ ಅವರು only 4 years once they can celebrate their birthdays. Okay, ಇದು ಲೀಪ್ ಇಯರ್ ಬಗ್ಗೆ ಆಗಿತ್ತು, ಆಯ್ತಲ್ಲ? ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 365 days, ಬಟ್ ಯೂಶಲಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಇಟ್ ಟೇಕ್ಸ್ 365 days and 6 hours ಅಂತ. ಓಕೆ, ಇದು ಲೀಪ್ ಇಯರ್ ಕಾನ್ಸೆಪ್ಟ್ ಆಗಿತ್ತು. ನೆಕ್ಸ್ಟ್ ಈಗ ನಾವು ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅಲ್ಲ ರೊಟೇಷನ್ ಬಗ್ಗೆ. ನೆಕ್ಸ್ಟ್ ರೆವಲ್ಯೂಷನ್ ಬಗ್ಗೆನೂ ಎಕ್ಸ್ಪೆರಿಮೆಂಟ್ ಮಾಡೋಣ. ರೆವಲ್ಯೂಷನ್ ಹೇಗೆ ನಮಗೆ ಸೀಸನ್ಸ್ ನ ಡಿಟರ್ಮೈನ್ ಮಾಡುತ್ತೆ ಅಂತ. ಅದಕ್ಕಿಂತ ಮುಂಚೆ ಇನ್ ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ, ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೀವೀಗ ನೋಡ್ಬೋದು ಇದು ಸನ್ ಮತ್ತೆ ಇದು ಅರ್ತ್. ಈ ಅರ್ತ್ ಇದೆ ಅಲ್ವಾ, ನಮ್ಮ ಅರ್ತ್ ಏನ್ ಮಾಡುತ್ತೆ, ಸನ್ ಸುತ್ತ ಒಂದು ಆರ್ಬಿಟಲ್ ಸುತ್ತುತ್ತೆ ಅಂತ ಹೇಳಿದೆ ಅಲ್ವಾ, ಫಿಕ್ಸ್ಡ್ ಪಾತ್. ಇದನ್ನ ಆರ್ಬಿಟ್ ಅಂತ ಕರಿತೀವಿ. ಈ ಆರ್ಬಿಟ್ ಎಲಿಪ್ಟಿಕಲ್ ಶೇಪ್ ಅಲ್ಲಿ ಇರುತ್ತೆ. ಎಲಿಪ್ಟಿಕಲ್ ಆರ್ಬಿಟ್ ಅಂತ ಕರಿತೀವಿ. ಎಲಿಪ್ಟಿಕಲ್ ಶೇಪ್ ಅಂದ್ರೆ ಏನು? ಸಮಥಿಂಗ್ ಇದು ಕಂಪ್ಲೀಟ್ ಟೋಟಲ್, ಇದು ಸ್ಫಿಯರ್ ಅಲ್ಲ, ಇದು ಎಲಿಪ್ಟಿಕಲ್ ಶೇಪ್. ಅಂದ್ರೆ ನೋಡಿ, ಎಗ್ ಶೇಪ್ ಅಲ್ಲಿ ಇಲ್ವಾ, ನಮ್ ಎಗ್ ಹೇಗಿರುತ್ತೆ, ಹಿಂಗಿರುತ್ತೆ ಅಲ್ವಾ. ಸೊ ಇದು ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಸ್ಫಿಯರ್ ಇಲ್ಲ ಈ ಆರ್ಬಿಟ್, ಇಟ್ಸ್ ಅ ಎಲಿಪ್ಟಿಕಲ್ ಆರ್ಬಿಟ್. ನೋಡಿ, ನೀವು ನೋಡ್ಬೋದು ಹಿಂಗಿದೆ ಅಂತ ಶೇಪು, ಈ ತರ ಶೇಪ್ ಇರುತ್ತೆ. ಓಕೆ, ಈಗ ನಾವ್ ಏನ್ ಹೇಳ್ತೀವಿ, ಇದನ್ನ ಎಲಿಪ್ಟಿಕಲ್ ಆರ್ಬಿಟ್ ಅಂತ ಕರಿತೀವಿ. ಓಕೆ, ಇದನ್ನ ಈ ಒಳಗಡೆ ಸ್ಪೇಸ್ ಏನಿದೆ ಇದನ್ನ ನಾವು ಆರ್ಬಿಟಲ್ ಪ್ಲೇನ್ ಅಂತ ಕರಿತೀವಿ. ನಮ್ ಅರ್ತ್ ಆಕ್ಸಿಸ್ ಇದೆ ಅಲ್ವಾ, ನೋಡಿ ಇದು ನಮ್ ನಮ್ದು ಅರ್ತ್ ಆಕ್ಸಿಸ್ ನೋಡ್ಬೋದು ನೀವು. ನಮ್ದು ಅರ್ತ್ ಆಕ್ಸಿಸ್ ಇದೆ ಅಲ್ವಾ, ಇದು ಈ ಎಲಿಪ್ಟಿಕಲ್ ಆರ್ಬಿಟ್ ಏನಿದೆ ಅಥವಾ ಎಲಿಪ್ಟಿಕಲ್ ಪ್ಲೇನ್ ಏನಿದೆ ಅದಕ್ಕೆ ನೋಡಿ ಈ ತರ ಎಲಿಪ್ಟಿಕಲ್ ಪ್ಲೇನ್ ಪಾಸ್ ಆಗ್ತಾ ಇದೆ ಅನ್ಕೊಳ್ಳಿ. ಇದು ಎಲಿಪ್ಟಿಕಲ್ ಪ್ಲೇನ್ ಜೊತೆ ನಮ್ಮ ಅರ್ತ್ ಏನ್ ಮಾಡ್ತಾ ಇದೆ, 66.5 ಡಿಗ್ರಿ ಅಷ್ಟು ಆಂಗಲ್ ಮಾಡ್ತಾ ಇದೆ. ನೋಡಿ ನೀವು, ಅರ್ತ್ದು ಆಕ್ಸಿಸ್ ಎಲಿಪ್ಟಿಕಲ್ ಆರ್ಬಿಟ್ ಇದು ಪ್ಲೇನ್ ಜೊತೆ 66.5 ಡಿಗ್ರಿ ಅಷ್ಟು ಆಂಗಲ್ ಮಾಡ್ತಾ ಇದೆ. ಅಥವಾ ಇನ್ನೊಂದ್ ತರ ಹೇಳ್ಬೋದು, ಇಟ್ ಆಲ್ಸೋ ಮೇಕ್ಸ್ 23.5 ಡಿಗ್ರಿ ಆಂಗಲ್. ನೋಡಿ, ನೋಡ್ತಾ ಇದ್ದೀರಲ್ಲ.
ಅರ್ಥ ಆಯ್ತು ಅಲ್ವಾ? ಅಲ್ಲ ಆರ್ಬಿಟಲ್ ಪ್ಲೇನ್ ಏನು ಅಂದ್ರೆ ಏನು, ಎಲಿಪ್ಟಿಕಲ್ ಶೇಪ್ ಅಂದ್ರೆ ಏನು ಅಂತ. ಸೊ ನಮ್ಮ ಅರ್ತ್ ಆಕ್ಸಿಸ್ ಏನಾದರೂ ಇದೆಯಲ್ಲ ಅದು ಆರ್ಬಿಟಲ್ ಪ್ಲೇನ್, ಇದು ಆರ್ಬಿಟಲ್ ಪ್ಲೇನ್ ಅಂತ ಕರಿತೀವಿ. ಆರ್ಬಿಟಲ್ ಪ್ಲೇನ್ ಜೊತೆ 66.5 ಡಿಗ್ರಿಯಷ್ಟು ಆಂಗಲ್ ಮಾಡ್ತಾ ಇದೆ ನಮ್ದು ಅರ್ತ್ದು ಆಕ್ಸಿಸ್. ಓಕೆ, ನೆಕ್ಸ್ಟ್ ನಾನು ನಿಮಗೆ ಎಕ್ಸ್ಪೆರಿಮೆಂಟಲ್ ತೋರಿಸಿದ್ದೆ ನಮ್ಮ ಅರ್ತ್ದು, ಇದು ಸನ್ ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ಅರ್ತ್. ಸನ್ ರೇಸ್ ಹೇಗೆ ಬೀಳ್ತಾ ಇದೆ, ಸನ್ ರೇಸ್ ಹೇಗೆ ಬೀಳೋದ್ರಿಂದ ಡೇ ನೈಟ್ ಸಿಗ್ತಾ ಇದೆ. ಸನ್ ರೇಸ್ ಎಲ್ಲೆಲ್ಲಿ ಬೀಳ್ತಾ ಇದ್ದು ಅದನ್ನ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರಿತೀವಿ. ಸೊ ಈ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಏನ್ ಮಾಡುತ್ತೆ, ಈ ಸೈಡ್ ನೈಟ್ ಕೊಡುತ್ತೆ, ಈ ಸೈಡ್ ನಮ್ಗೆ ಡೇ ಕೊಡುತ್ತೆ. ಕರೆಕ್ಟ್ ಅಲ್ವಾ? ಸರ್ಕಲ್ ಆಫ್ ಇಲ್ಯುಮಿನೇಷನ್ ಹೇಗಾಯ್ತು ಅಂತ ಇದನ್ನ ನಾವು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಮಾಡ್ತೀವಿ. ನಮ್ದು ಅರ್ತ್ ಅಥವಾ ಗ್ಲೋಬ್ ನೋಡಿ, ಈಗ ನೀವು ನೋಡ್ಬೋದು, ನೀವು ಸನ್ ಅಂತ ತಿಳ್ಕೊಳ್ಳಿ, ಇದು ಅರ್ತ್. ಓಕೆ, ನಿಮ್ದು ರೇಸ್ ಎಲ್ಲಿ ಬೀಳ್ತಾ ಇದೆ, ನಿಮ್ ಕಣ್ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ, ಈ ಪಾರ್ಟ್ಗೆ ಮಾತ್ರ ಬೀಳ್ತಾ ಇದೆ. ಸೊ ಈ ಪಾರ್ಟ್ಗೆ ಬೀಳ್ತಾ ಇಲ್ಲ. ಸೊ ನೋಡಿ, ನಿಮ್ಗೆ ಈ ತರ ಒಂದು ಸರ್ಕಲ್ ಇಷ್ಟು ಪಾರ್ಟ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನ ನಾವು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರಿತೀವಿ. ಓಕೆ, ಇದೇ ತರ ಸನ್ಗೆ ಕೂಡ ಇಷ್ಟು ಪಾರ್ಟ್ ಮಾತ್ರ ವಿಸಿಬಲ್ ಇರುತ್ತೆ. ಈ ಸರ್ಕಲ್ ಪಾರ್ಟ್ ಈ ತರ ಒಂದು ಪಾರ್ಟ್ ಕಟ್ ಮಾಡ್ತಾ ಇದೆಯಲ್ಲ, ಅದು ಸನ್ ಮತ್ತೆ ಡೇ ಮತ್ತೆ ನೈಟ್ ನ ಡಿವೈಡ್ ಮಾಡ್ತಾ ಇದೆ, ಈ ಸರ್ಕಲ್ ಆಫ್ ಇಲ್ಯುಮಿನೇಷನ್. ಓಕೆ, ಸರಿ, ಹಾಗಿದ್ರೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗೋಣ.